ಅಯೋಧ್ಯೆಯಲ್ಲಿ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಆ ಟ್ರಸ್ಟ್ನ ಮೂಲಕವಾಗಿಯೇ ಅಯೋಧ್ಯೆಯ ರಾಮ ಮಂದಿರವನ್ನ ನಡೆಸಲಾಗ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರದ ಆಡಳಿತವನ್ನು ನೋಡ್ಕೊಳ್ಳಲಾಗುತ್ತೆ, ಅಯೋಧ್ಯೆಯ ರಾಮ ಮಂದಿರದ ವ್ಯವಹಾರಗಳನ್ನು ಕೂಡ ನೋಡ್ಕೊಳ್ಳಲಾಗುತ್ತೆ, ರಾಮನ ಹೆಸರಿನಲ್ಲಿ ಕೆಲಸಗಳನ್ನು ಮಾಡಲಾಗುತ್ತೆ. ಆದರೆ ಅಯೋಧ್ಯೆಯ ಟ್ರಸ್ಟ್ನಲ್ಲಿ ಚಂಪತ್ ರಾಯ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಚಂಪತ್ ರಾಯ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅದನ್ನು ಅಂಗೀಕರಿಸಲಾಗಿದೆ. ಇವತ್ತೀಗ ಅಯೋಧ್ಯೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಟ್ರಸ್ಟ್ನ ಸಭೆಯಲ್ಲಿ, ಅತ್ಯಂತ ಮಹತ್ವದ ಸಭೆಯಲ್ಲಿ ಬಜರಂಗಲಾಲ್ ಬಗ್ರಾ ಅವರನ್ನ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ದೇಣಿಗೆ ಲೂಟಿ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ, ನಿರ್ಧಾರಗಳು ಕೂಡ ಕುತೂಹಲವನ್ನ ಕೆರಳಿಸಿರುವಂಥದ್ದು. ಎಲ್ಲ ಟ್ರಸ್ಟ್ಗಳು ಈ ಒಂದು ಸಭೆಯಲ್ಲಿ ಇವತ್ತು ಭಾಗಿಯಾಗಿದ್ರು. ಚಂಪತ್ ರಾಯ್ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡುವಂತಹ ಕೆಲಸವನ್ನ ಈಗಾಗಲೇ ಈ ಒಂದು ಟ್ರಸ್ಟ್ನ ಸಭೆಯಲ್ಲಿ ಮಾಡಿಕೊಳ್ಳಲಾಗಿದೆ. ಇದನ್ನ 3/2 ಬಹುಮತದೊಂದಿಗೆ ಈ ಒಂದು ರಾಜೀನಾಮೆಯನ್ನ ಅಂಗೀಕಾರ ಮಾಡಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಟ್ರಸ್ಟ್ ಉಳಿಯುತ್ತಾ ಅಂತೇಳಿ, ಅಂದ್ರೆ ಟ್ರಸ್ಟ್ ಅನ್ನುವಂಥದ್ದು ನಂಬಿಕೆ, ಜನರ ನಂಬಿಕೆ, ಭಕ್ತರ ನಂಬಿಕೆ, ರಾಮ ಭಕ್ತರ ನಂಬಿಕೆ, ರಾಮನ ಮೇಲಿಟ್ಟಿರುವಂತಹ ನಂಬಿಕೆ, ರಾಮನ ಮೇಲಿನ ನಂಬಿಕೆಯಿಂದ ಹಾಕಿರುವಂತಹ ದುಡ್ಡು, ಆ ಟ್ರಸ್ಟ್ ಅನ್ನು ಉಳಿಸೋದಿಕ್ಕೆ ಸಾಧ್ಯ ಆಗತ್ತಾ? ಆ ಟ್ರಸ್ಟ್ ಈಗ ಉಳಿಯುತ್ತಾ? ಯಾಕಂದ್ರೆ ಇಲ್ಲಿ ಆಗಬೇಕಾಗಿರುವಂತಹ ಕ್ರಮಗಳು ಸಹಜವಾಗಿಯೇ ಭಕ್ತರ ಭಾವನೆಗಳನ್ನು ಉಳಿಸುವಂತಹ ರೀತಿಯಲ್ಲಿ ಇರಬೇಕಾಗತ್ತೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಈಗಾಗಲೇ ಟ್ರಸ್ಟ್ ಸಭೆಗೆ ಬಂದಿದ್ರು. ಚಂಪತ್ ರಾಯ್ ಅವರು ಕೂಡ ಟ್ರಸ್ಟ್ ಸಭೆ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದ್ರು, ಆ ಸ್ಥಳಕ್ಕೆ ಬಂದಿದ್ರು. ಆದರೆ ಸಭೆಗೆ ಆ ಹಾಲ್ಗೆ ಚಂಪತ್ ರಾಯ್ ಹೋಗಿರಲಿಲ್ಲ. ಸಾಮಾನ್ಯವಾಗಿ ಚಂಪತ್ ರಾಯ್ ಅವರೇ ಈ ಸಭೆಯ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ರು. ಆದರೆ ಇವತ್ತು ಚಂಪತ್ ರಾಯ್ ಸಭೆಗೆ ಹೋಗಿಲ್ಲ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನೀಡಿದಂತಹ ರಾಜೀನಾಮೆಯನ್ನ ತೀರ್ಥಕ್ಷೇತ್ರ ಟ್ರಸ್ಟ್ ಈಗ ಅಂಗೀಕಾರ ಮಾಡಿದೆ. ಆ ಒಂದು ರಾಜೀನಾಮೆಯನ್ನ ಅಂಗೀಕಾರ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 3/2 ಮೆಜಾರಿಟಿ ಆಧಾರದ ಮೇಲೆ ಚಂಪತ್ ರಾಯ್ ಅವರ ರಾಜೀನಾಮೆಯನ್ನ ಅಂಗೀಕರಿಸಲಾಗಿದೆ. ಟ್ರಸ್ಟ್ನ ಇವತ್ತಿನ ಸಭೆಯಲ್ಲಿ ಇವರ ರಾಜೀನಾಮೆಯನ್ನ, ಪ್ರಧಾನ ಕಾರ್ಯದರ್ಶಿಯವರ ರಾಜೀನಾಮೆಯನ್ನ, ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನೀಡಿರುವಂತಹ ರಾಜೀನಾಮೆಯನ್ನ, ಚಂಪತ್ ರಾಯ್ ಅವರ ರಾಜೀನಾಮೆಯನ್ನ ಅಂಗೀಕರಿಸಲಾಗಿದೆ. ಹಾಗೆಯೇ ಈ ಒಂದು ಸಭೆಯ ಸಂದರ್ಭದಲ್ಲಿನೇ ಚಂಪತ್ ರಾಯ್ ಹುದ್ದೆಗೆ ವಿಎಚ್ಪಿ ಮೂಲದ ಬಜರಂಗಲಾಲ್ ಬಗ್ರಾ ಅವರನ್ನ ನೇಮಿಸಲಾಗಿದೆ. ಬಜರಂಗಲಾಲ್ ಬಗ್ರಾ ಅವರನ್ನ ಈ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡಲಾಗಿದೆ. ವಿಎಚ್ಪಿ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಭಜನ್ಲಾಲ್ ಬಗ್ರಾ ಅವರು ಕೆಲಸ ಮಾಡ್ತಾ ಇದ್ರು. ವಿಎಚ್ಪಿಯ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಭಜನ್ಲಾಲ್ ಬಗ್ರಾ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಈಗ ಬಜರಂಗಲಾಲ್ ಬಗ್ರಾ ಅವರನ್ನ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಅವರು ಮೂಲತಃ ಚಾರ್ಟರ್ಡ್ ಅಕೌಂಟೆಂಟ್, ಹಾಗೆಯೇ ಸಮಾಜ ಸೇವೆಯಲ್ಲೂ ಕೂಡ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ ಬಗ್ರಾ. ಈಗ ಬಗ್ರಾ ಅವರನ್ನ ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೂ ಇಲ್ಲಿ ದೇಣಿಗೆಯ ದಂಗಲ್ ಬಹಳ ಜೋರಾಗಿ ನಡೀತಾ ಇರುವಂಥದ್ದು. ಚಂಪತ್ ರಾಯ್ ರಾಜೀನಾಮೆ ಬಳಿಕ ಟ್ರಸ್ಟ್ ಉಳಿಯುತ್ತಾ ಅನ್ನುವಂಥದ್ದು, ಅಂದ್ರೆ ನಂಬಿಕೆ ಉಳಿಯುತ್ತಾ, ಈ ಟ್ರಸ್ಟ್ ಉಳಿಯುತ್ತಾ, ಭಕ್ತರಿಟ್ಟಿರುವಂತಹ ನಂಬಿಕೆ ಉಳಿಯುತ್ತಾ, ಹಾಗೇನೆ ಈ ತೀರ್ಥಕ್ಷೇತ್ರ ಟ್ರಸ್ಟ್ ಕೂಡ ಉಳಿಯುತ್ತಾ? ಮತ್ತು ಚಂಪತ್ ರಾಯ್, ಅನಿಲ್ ಮಿಶ್ರಾ ಸೇರಿದಂತೆ 8 ಆರೋಪಿಗಳ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಯಾಕಂದ್ರೆ ಇದು ರಾಮ ಭಕ್ತರ ಅಪಾರವಾದಂತಹ ನಂಬಿಕೆ. ಆ ರಾಮ ಭಕ್ತರ ನಂಬಿಕೆಯನ್ನು ಉಳಿಸುವಂಥದ್ದು ತೀರ್ಥಕ್ಷೇತ್ರ ಟ್ರಸ್ಟ್ನ ಜವಾಬ್ದಾರಿ. ಅದು ಇಲ್ಲದೆ ಹೋದ್ರೆ ರಾಮ ಭಕ್ತರು ರಾಮನನ್ನ ಆರಾಧಿಸುವಂತಹ ರಾಮ ಭಕ್ತರ ಕಾರಣಕ್ಕಾಗಿ ಅಲ್ಲಿ ಟ್ರಸ್ಟ್ ಕೂಡ ಇರುವಂಥದ್ದು, ರಾಮ ಮಂದಿರ ನೆಲೆಗೊಂಡಿರುವಂತಹ ಕಾರಣಕ್ಕಾಗಿ ಅಲ್ಲಿ ಟ್ರಸ್ಟ್ ಇರುವಂಥದ್ದು. ಹೀಗಿರುವಾಗ ಟ್ರಸ್ಟ್ನಲ್ಲಿ ಆಗಿರುವಂತಹ ಅಕ್ರಮಗಳು ಸಹಜವಾಗಿಯೇ ರಾಮ ಭಕ್ತರಿಗೆ ದೊಡ್ಡ ಆಘಾತವನ್ನು ತಂದಿದೆ. ಇಲ್ಲಿ ಟಿನ್ನು ಯಾದವ್, ಅನಿಲ್ ಮಿಶ್ರಾ ಬಳಿಯೇ ಅತಿ ಹೆಚ್ಚು ಹಣ ಇರುವ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಇವರಿಬ್ಬರ ಬಳಿಯಲ್ಲಿ ಅತಿ ಹೆಚ್ಚು ಲೂಟಿ ಮಾಡಿದಂತಹ ಹಣ ಇರುವ ಬಗ್ಗೆ ಶಂಕೆ ಇದೆ. SIT ಪೊಲೀಸರಿಂದಲೂ ಕೂಡ ತನಿಖೆ ನಡೀತಾ ಇದೆ. ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಒಂದು ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ಇಲ್ಲಿಯ ಹುಂಡಿಯಿಂದ ಹಣ ಕಳ್ಳತನ ಮಾಡಿರ್ತಕ್ಕಂತಹ ವಿಚಾರಕ್ಕೆ, ದೇಣಿಗೆಯ ಹಣವನ್ನ ಕಳ್ಳತನ ಮಾಡಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನ ಈಗಾಗಲೇ SIT ಅವರು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಚಂಪತ್ ರಾಯ್ ಅವರ ಕಾರ್ ಡ್ರೈವರ್ ಇಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ. ಹೀಗಿರುವಾಗ ಚಂಪತ್ ರಾಯ್ ಕಡೆಗೂ ಕೂಡ ಅನುಮಾನದ ದೃಷ್ಟಿ ಹೋಗ್ತಾ ಇರುವಂಥದ್ದು. ಯಾಕಂದ್ರೆ ಯಾವ ಬೆಳ್ಳಿಯ ಇಟ್ಟಿಗೆಗಳನ್ನು ಕೊಡಲಾಗಿತ್ತು ಅದನ್ನ ಚಂಪತ್ ರಾಯ್ ಅವರಿಗೆ ಕೊಟ್ಟಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಬಿಲ್ಲು ಕೂಡ ಅವರಿಗೆ ಬಂದಿರಲಿಲ್ಲ. ಆ ಬೆಳ್ಳಿಯ ಇಟ್ಟಿಗೆಗಳು ಎಲ್ಲಿದ್ದಾವೆ ಅನ್ನೋದು ಕೂಡ ಗೊತ್ತಾಗಿರಲಿಲ್ಲ. ಹೀಗಿರುವಾಗ ಭಕ್ತರ ಹಣ, ದೇಣಿಗೆ, ಚಿನ್ನಾಭರಣ, ವಜ್ರ ವೈಢೂರ್ಯಗಳ
ಲೆಕ್ಕ ಈಗಲಾದರೂ ಸಿಗತ್ತಾ? ಒಂದು ಕಡೆಯಲ್ಲಿ ಹಣವನ್ನ ಚೋರಿ ಮಾಡಿರುವಂಥದ್ದು, ಹಣವನ್ನ ಕದ್ದು ಹೋಗಿರುವಂಥದ್ದು ಅಷ್ಟೇ ಅಲ್ಲ, ಅಲ್ಲಿಯ ಚಿನ್ನಾಭರಣ, ವಜ್ರ ವೈಢೂರ್ಯ ಇವುಗಳನ್ನು ಕೂಡ ಕದಿಯಲಾಗಿದೆ, ಇವುಗಳನ್ನು ಕಟ್ ಮಾಡಲಾಗಿದೆ, ಇವುಗಳನ್ನು ಕದ್ದಿದ್ದಾರೆ. ಹೀಗಿರುವಾಗ ಇಲ್ಲಿ ಪ್ರತಿಯೊಂದರ ಲೆಕ್ಕವೂ ಕೂಡ ಸಿಗಬೇಕಾಗತ್ತೆ. ಅದು ಟ್ರಸ್ಟಿನ ಜವಾಬ್ದಾರಿಯೂ ಕೂಡ ಇದೆ. ಜನರ ಮೇಲೆ ಜನ ಇಟ್ಟಿರುವಂತಹ ಟ್ರಸ್ಟನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು ಟ್ರಸ್ಟ್ನ ಗುರುತರ ಜವಾಬ್ದಾರಿ. ಯಾಕಂದ್ರೆ ಇದು ರಾಮನ ದುಡ್ಡು, ಇದು ಅಂತಿಂಥ ದುಡ್ಡಲ್ಲ. ಇದು ಇಲ್ಲಿ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಈಗ ಟ್ರಸ್ಟ್ಗೂ ಕೂಡ ಆಗ್ತಾ ಇದೆ. SIT ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಟ್ರಸ್ಟ್ನ ಸದಸ್ಯರ ವಿಚಾರದಲ್ಲೂ ಕೂಡ ಬಹಳ ಗಂಭೀರವಾಗಿ ವಿಚಾರಗಳನ್ನು ತೆಗೆದುಕೊಳ್ಬೇಕಾಗಿದೆ. ದೇಣಿಗೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಕೀಯವಾದಂಥ ಆರೋಪ ಪ್ರತ್ಯಾರೋಪಗಳು ಒಂದು ಭಾಗ, ಆದರೆ ರಾಜಕೀಯದ ಆರೋಪ ಪ್ರತ್ಯಾರೋಪಗಳಿಗಿಂತ ಜಾಸ್ತಿ ದೊಡ್ಡದಿರುವಂಥದ್ದು ಭಕ್ತರು ಇಟ್ಟಿರುವಂತಹ ನಂಬಿಕೆಯ ಪ್ರಶ್ನೆ. ಇದೇ ಕಾರಣಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಈಗಾಗಲೇ SIT ರಚನೆ ಮಾಡಿ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ತಪ್ಪಿತಸ್ಥರನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ತಪ್ಪು ಹೇಗೆ ನಡೀತು ಅನ್ನುವಂಥದ್ದು, ತಪ್ಪು ಹೇಗೆ ನಡೆಯೋದಕ್ಕೆ ಅವಕಾಶಗಳು ಸೃಷ್ಟಿಯಾಯಿತು ಅನ್ನುವಂಥದ್ದು, ಟ್ರಸ್ಟ್ ಯಾವ ಸ್ವರೂಪದಲ್ಲಿ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ, ಟ್ರಸ್ಟ್ನಲ್ಲಿ ಯಾರೆಲ್ಲ ಈ ರೀತಿಯಾಗಿ ಲೂಟಿ ಹೊಡೆದಿರುವಂತಹ ಹಣದಲ್ಲಿ ಪಾಲು ತಗೊಂಡಿದ್ದಾರೆ, ಇದು ಕೂಡ ಗೊತ್ತಾಗಬೇಕಾಗಿದೆ. ಕೇವಲ ಆ 8 ಜನ ಮಾತ್ರನ, ಅದರ ಆಚೆಗೆ ಚಂಪತ್ರಾಯ್ ಅವರ ಕೈವಾಡ ಏನಾದರೂ ಇದೆಯಾ, ಇದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು.